ಏನೇ ಒಂದು ಸಣ್ಣ ಕೆಲಸ ಹೇಳಿ ನಾಳೆ ಮಾಡಿದ್ರಾಯ್ತು. ಬೆಳಗ್ಗೆ ಹೇಳಪ್ಪ ಅಂದ್ರೆ ಚಳಿ ಅನ್ನೋದು, ಮಧ್ಯಾಹ್ನ ಕೆಲಸ ಮಾಡಪ್ಪ ಅಂದ್ರೆ ಬಿಸಿಲು ಅನ್ನೋದು, ಯಾವುದೇ ಕೆಲಸವನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗುದು, ರಾತ್ರಿ ತಡವಾಗಿ ಮಲಗುದು, ಬೆಳಿಗ್ಗೆ ತಡವಾಗಿ ಹೇಳೋದು. ಅವ್ರ ಜೊತೆಗೆ ಒಬ್ಬಂಟಿ ಲೋನ್ಲಿನೆಸ್ ಅನ್ನೋ ಫೀಲಿಂಗ್ ಇರ್ತದೆ, ಯಾರು ಇಲ್ಲ ಅನ್ನೋ ಫೀಲಿಂಗ್ ಇರ್ತದೆ. ಇವೆಲ್ಲ ಶಕ್ತಿ ಹಾಳು ಮಾಡತಕ್ಕಂತ ಆಹಾರಗಳು. ಇವೆಲ್ಲ ಶಕ್ತಿ ಬರ್ತದಂತ ನಮಗೆ ಹೇಳ್ಬಿಟ್ಟಿದ್ದಾರೆ ಕೆಲವು ಜನ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣ. ಆದ್ಮೇಲೆ ಡಿಪ್ರೆಷನ್ನಿಗೆ ಪರಿಹಾರ ಮತ್ತು ಡಿಪ್ರೆಷನ್ನಿನ ಲಕ್ಷಣಗಳು. ಡಿಪ್ರೆಷನ್ ಅಂದ್ರೆ ಏನು? ಖಿನ್ನತೆ. ಡಿಪ್ರೆಷನ್ ಅಂದ್ರೆ ಏನು? ಜಡತ್ವದ ಜೀವನ, ಜಡತ್ವ. ಡಿಪ್ರೆಷನ್ ಅಂದ್ರೆ ಏನು ಮಾಡ್ಲಿಕ್ಕೂ ಮನಸ್ಸಿಲ್ಲ. ಏನೇ ಒಂದು ಸಣ್ಣ ಕೆಲಸ ಹೇಳಿ ನಾಳೆ ಮಾಡಿದ್ರಾಯ್ತು. ಬೆಳಗ್ಗೆ ಹೇಳಪ್ಪ ಅಂದ್ರೆ ಚಳಿ ಅನ್ನೋದು, ಮಧ್ಯಾಹ್ನ ಕೆಲಸ ಮಾಡಪ್ಪ ಅಂದ್ರೆ ಬಿಸಿಲು ಅನ್ನೋದು, ಸಾಯಂಕಾಲ ಕೆಲಸ ಮಾಡಪ್ಪ ಅಂತ ಹೇಳಿದ್ರೆ ಸುಸ್ತು ಅನ್ನೋದು. ಏನೇ ಹೇಳಿ ಕಾರಣಗಳನ್ನು ಹೇಳೋದು. ಯಾವುದೇ ಕೆಲಸ ಮಾಡಕ್ಕೆ ಹೇಳಿ ಅದಕ್ಕೊಂದು ಕಾರಣ ಹೇಳೋದು. ಸಾಧಿಸುವವನಿಗೆ ಸಾಧನಗಳ ಕೊರತೆ ಬರೋದಿಲ್ಲ. ಕುಣಿಯಕ್ಕೆ ಬರಲಿಲ್ಲ ಅಂದ್ರೆ ನೆಲ ಡೊಂಕ್ ಅಂತಿರ್ತಾರಲ್ಲ, ಅದು ಡಿಪ್ರೆಷನ್ನಿನ ಲಕ್ಷಣ. ಯಾವುದೇ ಕೆಲಸವನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗುದು, ರಾತ್ರಿ ತಡವಾಗಿ ಮಲಗುದು, ಬೆಳಿಗ್ಗೆ ತಡವಾಗಿ ಹೇಳೋದು ಡಿಪ್ರೆಷನ್. ಹೆಚ್ಚು ತಿನ್ನೋದು, ಅದು ಡಿಪ್ರೆಷನ್ನಿನ ಲಕ್ಷಣ. ಯಾಕಂದರೆ ಅವ್ರ ಜೊತೆಗೆ ಒಬ್ಬಂಟಿ ಲೋನ್ಲಿನೆಸ್ ಅನ್ನೋ ಫೀಲಿಂಗ್ ಇರ್ತದೆ, ಯಾರು ಇಲ್ಲ ಅನ್ನೋ ಫೀಲಿಂಗ್ ಇರ್ತದೆ. ಅಂಥವ್ರು ತುಂಬ ಹೆಚ್ಚು ತಿಂತಾ ಇರ್ತಾರೆ. ಡಿಪ್ರೆಷನ್ನಿನಲ್ಲಿ ಹೆಚ್ಚು ತಿನ್ನೋದು ಮುಖ್ಯ ಲಕ್ಷಣ. ಡಿಪ್ರೆಷನ್ ಇದ್ದವರು ಅವ್ರಿಗೆ ಹೆಚ್ಚು ಒಬೆಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಿದ್ರೆ ಜಾಸ್ತಿ ಮಾಡ್ತಾರೆ, ರಾತ್ರಿನೂ ನಿದ್ದೆ ಮಾಡ್ತಾರೆ, ಹಗಲೊತ್ತಲ್ಲೂ ನಿದ್ದೆ ಮಾಡ್ತಾರೆ. ಡಿಪ್ರೆಷನ್. ಹೀಗೆ ಡಿಪ್ರೆಷನ್ ಎಲ್ಲ ಲಕ್ಷಣಗಳನ್ನು ತಿಳ್ಕೊಂಡ್ಮೇಲೆ ಅದಕ್ಕೆ ಪರಿಹಾರ ಏನು ಅಂದರೆ, ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಡಿಪ್ರೆಷನ್ನಿಗೆ ವಮನ ಮತ್ತು ವಿರೇಚನ ಪರಿಪೂರ್ಣ ಪರಿಹಾರ. ಆಯುರ್ವೇದದ ಚಿಕಿತ್ಸೆಗಳು ಪಂಚಕರ್ಮದಲ್ಲಿ ವಮನ ವಿರೇಚನ ನಸ್ಯಬಸ್ತಿ ರಕ್ತಮೋಕ್ಷಣ ಅಂತೇಳಿ ಐದು ರೀತಿಯ ಚಿಕಿತ್ಸೆಯನ್ನು ಹೇಳಲಾಗಿದೆ. ಪ್ರಧಾನವಾಗಿ ಅದರಲ್ಲಿ ವಿರೇಚನ ಫಾಲೋಡ್ ಬೈ ವಮನ. ಮೊದಲು ವಿರೇಚನ ಮಾಡಬೇಕು, ಆಮೇಲೆ 2-3 ದಿವಸ ಬಿಟ್ಟು ವಮನ ಮಾಡಬೇಕು. ಕ್ಲಾಸಿಕಲ್ ಆಗಿ ಒಂದು 15-20 ದಿವಸ ಸಮಯ ತೆಗೆದುಕೊಳ್ತದೆ. ಇದನ್ನು ಮಾಡಿದರೆ ಖಂಡಿತವಾಗಿಯೂ ಈ ಡಿಪ್ರೆಷನ್ ಸಮಸ್ಯೆಯಿಂದ ಅವರು ಹೊರಬರಬಹುದು. ಡಿಪ್ರೆಷನ್ ಇರೋರು ಮನೆಮದ್ದನ್ನು ಸಹ ಪ್ರಯೋಗ ಮಾಡ್ಬೋದು. ಏನು ಹೇಳ್ತಾರೆ ಅಂದರೆ, ಅಶ್ವಗಂಧ ಮಾನಸಿಕವಾಗಿರುವ ಎಲ್ಲ ಒಂದು ದೋಷಗಳನ್ನು ತೆಗಿತಕ್ಕಂಥ ದಿವ್ಯ ಔಷಧಿ ಅಂತ ಹೇಳ್ತಾರೆ. ಒಂದು 100 ಗ್ರಾಮ್ ಅಶ್ವಗಂಧ, ಒಂದು 50 ಗ್ರಾಮ್ ಬ್ರಾಹ್ಮಿ ಚೂರ್ಣ, ಇವೆರಡನ್ನು ಬೆರೆಸಿ ಇಟ್ಕೊಳ್ಳಿ. ಅದನ್ನು 1 ಚಮಚ, ಅದರಲ್ಲಿ ಅರ್ಧ ಚಮಚ ಜೇನು, 1 ಚಮಚ ಹಸುವಿನ ತುಪ್ಪ ಬೆರೆಸಿ ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ಡಿಪ್ರೆಷನ್ ಸಮಸ್ಯೆಯಿಂದ ಪರಿಹಾರವನ್ನು ಕಂಡುಕೊಳ್ಬೋದು. ದೇಹ ಚುರುಕಾಗುತ್ತೆ, ಹುರುಪಾಗುತ್ತೆ. ಅದಷ್ಟೇ ಅಲ್ಲದೆ ಸೂರ್ಯ ನಮಸ್ಕಾರವನ್ನು ಪ್ರತಿದಿನ ನೀವು 24 ರೌಂಡ್ ಮಾಡಿದರೆ ನಿಮ್ಮ ಒಂದು ಡಿಪ್ರೆಷನ್ ವಿತಿನ್ 1 ಮಂತಲ್ಲಿ 90% ಕಮ್ಮಿ ಆಗುತ್ತೆ. 3 ಮಂತ್ಸಲ್ಲಿ ಕಂಪ್ಲೀಟ್ ಹೋಗುತ್ತೆ. ಸೂರ್ಯ ನಮಸ್ಕಾರ ಡಿಪ್ರೆಷನ್ಗೆ ದ ಬೆಸ್ಟ್ ಮೆಡಿಸನ್. ಅದಷ್ಟೇ ಅಲ್ಲದೆ ಕಪಾಲಭಾತಿ ಪ್ರಾಣಾಯಾಮ. ಡಿಪ್ರೆಷನ್ ಇರೋರು ಮುಖ್ಯವಾಗಿ ಅಪಾನ ಮುದ್ರೆ ಹಾಗೂ ಹೃದಯ ಮುದ್ರೆ ಮತ್ತು ಪ್ರಾಣ ಮುದ್ರೆಯನ್ನು ಮಾಡೋದು. ಅಪಾನ ಮುದ್ರೆ ಅಂದರೆ ಮಧ್ಯದ ಬೆರಳು, ಹೆಬ್ಬೆರಳು, ಕಿರುಬೆರಳನ್ನು, ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಸೇರಿಸೋದು. ಪ್ರಾಣ ಮುದ್ರೆ ಅಂದರೆ ಕಿರುಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಸೇರಿಸೋದು. ಹೃದಯ ಮುದ್ರೆ ಅಂದರೆ ತೋರು ಬೆರಳನ್ನು ಮಡಚಿ ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಸೇರಿಸೋದು. ಹೀಗೆ ಈ ಮುದ್ರೆಯಲ್ಲಿ ಒಂದು 5 ನಿಮಿಷ ಕಪಾಲಭಾತಿ ಪ್ರಾಣಾಯಾಮ ಮಾಡೋದು. ಹೀಗೆ ಒಂದು 15-30 ನಿಮಿಷ ಕಪಾಲಭಾತಿ ಮಾಡಿ ನಿಮ್ಮ ಡಿಪ್ರೆಷನ್ ಸಂಪೂರ್ಣ ಗುಣ ಆಗ್ತದೆ. ಕಪಾಲಭಾತಿ ಅಂದರೆ, ಕಪಾಲ ಅಂದರೆ ಮೆದುಳು, ಬಾತಿ ಅಂದರೆ ಬೆಳಕು. ಕಪಾಲಭಾತಿ ಅಂದರೆ ಸ್ಕಲ್ ಶೈನ್ ಬ್ರೀದಿಂಗ್ ಅಂತಾರೆ. ಇದನ್ನು ಮಾಡಿ. ಇದಾದ ನಂತರ ಅನುಲೋಮ ವಿಲೋಮ ಪ್ರಾಣಾಯಾಮ. ಇದೇ ಮುದ್ರೆಯನ್ನು ಬಳಸ್ಕೊಂಡು ದೀರ್ಘವಾಗಿ ಶ್ವಾಸ ತೆಗೆದುಕೊಂಡು 2 ಸಾರಿ ಬಿಟ್ಟ ಮೇಲೆ 3ನೇ ಸಲ ತೆಗೆದುಕೊಂಡು ಎಡಭಾಗದಿಂದ ಉಸಿರು ಬಿಡಬೇಕು. ಪುನಃ ಎಡಭಾಗದಿಂದ ಉಸಿರು ತೆಗೆದುಕೊಂಡು ಬಲಭಾಗದಲ್ಲಿ ಬಿಡಬೇಕು. ಪುನಃ ಬಲಭಾಗದಿಂದ ತೆಗೆದುಕೊಂಡು ಎಡಭಾಗದಲ್ಲಿ ಬಿಡಬೇಕು. ಹಿಂಗೆ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಅನುಲೋಮ ವಿಲೋಮ ಪ್ರಾಣಾಯಾಮ. ಈ ಪ್ರಾಣಾಯಾಮಗಳನ್ನು ಒಂದೊಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೇನೆ ನಾನು. ವೈದ್ಯಶ್ರೀ ಚನ್ನಬಸವಣ್ಣ ಅನುಲೋಮ ವಿಲೋಮ ಪ್ರಾಣಾಯಾಮ, ವೈದ್ಯಶ್ರೀ ಚನ್ನಬಸವಣ್ಣ ಕಪಾಲಭಾತಿ ಪ್ರಾಣಾಯಾಮ, ಹಾಗೂ ವೈದ್ಯಶ್ರೀ ಚನ್ನಬಸವಣ್ಣ ಭ್ರಾಮರಿ ಪ್ರಾಣಾಯಾಮ ಅಂತ ನೀವು ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಆ ಸಂಪೂರ್ಣ ವಿಡಿಯೋಗಳು ನಿಮ್ಗೆ ಸಿಗ್ತವೆ. 15-20 ನಿಮಿಷ ಅದರ ವಿವರಣೆ ಕೊಟ್ಟಿದ್ದೀವಿ. ಅದನ್ನು ನೋಡಿಕೊಂಡು ಇನ್ನೂ ಚೆನ್ನಾಗಿ ಅದರ ವಿಚಾರವನ್ನು ತಿಳ್ಕೊಂಡು ಮಾಡಿ. ನಮ್ಮಲ್ಲಿ 5 ದಿನ ಶಿಬಿರ ನಡೀತದೆ. ಅಲ್ಲಿ ಯೋಗದ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ತಿಳಿಸ್ತೇವೆ. ಯಾಕಂದರೆ ಯೂಟ್ಯೂಬ್ ನೋಡಿದಾಗ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು. ಯಾಕೆಂದರೆ ಪ್ರಾಣಾಯಾಮ ಸರಿಯಾಗಿ ಮಾಡಬೇಕು. ಸರಿ ತಪ್ಪಿದರೆ ಪ್ರಾಣಕ್ಕೆ ಯಮ ಆಗುತ್ತೆ.
ಅದಕ್ಕೆ ಗುರುಗಳ ಮಾರ್ಗದರ್ಶನ ಮಾಡೋದು ಸೂಕ್ತ. ನೀವು ನಮ್ಮ ಆಶ್ರಮದಲ್ಲಿ ಬಂದು ನಾವೇ ನೇರವಾಗಿ ನಿಮ್ಮ ಪ್ರಾಣಾಯಾಮ ಹೇಳ್ಕೊಡ್ತೇವೆ. ಅದನ್ನು ಕಲ್ತ್ಕೊಂಡ್ರೆ ನಿಮ್ಮ ಡಿಪ್ರೆಷನ್ಲ ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಅದನ್ನು ನ್ಯಾಚುರಲಾಗಿ ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ಭ್ರಾಮರಿ ಪ್ರಾಣಾಯಾಮ, ಕಿವಿ ಕಣ್ಣು ಮುಚ್ಚಿ ಶ್ವಾಸ ತೆಗೆದುಕೊಂಡು ಬಿಡ್ತಾ ಶಬ್ದ ಮಾಡೋದು. ಹೀಗೆ ಬೆಲ್ಲ ಪ್ರಯೋಗ ಮಾಡಿ, ಮತ್ತೆ ಸ್ವಲ್ಪ ಸಜ್ಜನ ಸಹವಾಸ ಮಾಡಿ. ಸಾರ ಸಜ್ಜನರ ಸಂಘ ಅದು ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ, ಅಂಥವರ ಸಂಘ ಬೇಡವಯ್ಯ ಅಂತ ಹೇಳ್ತಾರೆ ಶರಣರು. ಅದಕ್ಕಾಗಿ ಒಳ್ಳೆಯವರ ಸಹವಾಸ, ನಮ್ಮ ಜನಪದಲ್ಲಿ ಹೇಳ್ತಾರೆ ನೋಡ್ರಿ, ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಾಂಗ, ಕುಲ್ಲರ ಗೆಳೆತನ ಮಾಡಿದರ, ಕುಲ್ಲರ ಗೆಳೆತನ ಮಾಡಿದರ ನನ್ನ ಕಂದ, ಸಲ್ಲದ ಮಾತು ಬರತಾವ, ಸಲ್ಲದ ಮಾತು ಬರತಾವ. ಹೆಂಗೆ ಹೇಳ್ತಾರೆ ನೋಡಿ, ಒಳ್ಳೆಯವ್ರಿಗೆ ಗೆಳೆತನ ಮಾಡಬೇಕು. ಕೆಟ್ಟವ್ರಿಗೆ ಗೆಳೆತನ ಮಾಡಿದ್ರೆ ನಾವು ಅವ್ರ ಜೊತೆ ಸಿಕ್ಕಾಕೊಂಡ್ಬಿಡ್ತೇವೆ. ಅವ್ರೇನೋ ಮಾಡ್ತಾರೆ, ದರೋಡೆ ಮಾಡ್ತಾರೆ, ಏನೋ ಮರ್ಡರ್ ಮಾಡ್ತಾರೆ, ಏನೋ ಒಂದು ದೋಷ, ಏನೋ ಒಂದು ಕೆಟ್ಟ ಸಮಾಜಕ್ಕೆ ಕಂಟಕಪ್ರಾಯವಾದ ಕೆಲಸ ಮಾಡ್ತಾರೆ. ಅವ್ರ ಜೊತೆ ನಾವಿದ್ದಾಗ ಪೊಲೀಸರು ನಮ್ಮನ್ನು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅದರಿಂದನೂ ಡಿಪ್ರೆಷನ್ ಆಗುತ್ತೆ. ನಾನೇನು ತಪ್ಪು ಮಾಡ್ದೇನೆ ನನಗೆ ಶಿಕ್ಷೆ ಆಯ್ತಲ್ಲ ಅಂತೇಳಿ. ಅದಕ್ಕಾಗಿ ಒಳ್ಳೆಯವ್ರಿಗೆ ಗೆಳೆತನ ಮಾಡಿಬಿಟ್ರೆ ಅದಕ್ಕೆ ಸಾರ ಸಜ್ಜನರ ಸಂಘ ಮಾಡಯ್ಯ, ದೂರ ದುರ್ಜನರ ಸಂಘ ಬೇಡವಯ್ಯ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲ ಒಳ್ಳೆಯವರು ಒಡನಾಟ ಮಾಡೋಣ. ದುಡ್ಡಿಗಾಗಿ ಸ್ನೇಹಿತರನ್ನು ಮಾಡ್ಕೊಳ್ಳೋದು ಬೇಡ. ಹೃದಯವಂತಿಕೆಯ ಸ್ನೇಹಿತರನ್ನು ಮಾಡಿಕೊಂಡ್ರೆ ನಮಗೆ ಕಷ್ಟ ಕಾಲದಲ್ಲಿ ಅವರು ಸಹಕಾರಕ್ಕೆ ಬರ್ತಾರೆ. ಇಲ್ಲ ದುಡ್ಡಿಗಾಗಿದ್ದರು ದುಡ್ಡಿನಷ್ಟೇ ಪ್ರಾಮುಖ್ಯತೆ ಕೊಟ್ಟು ದುಡ್ಡಿಗಾಗಿ ನಮ್ಮನ್ನು ಏನು ಮಾಡಲಿಕ್ಕೂ ಅವರು ಹಿಂಜರಿಯೋದಿಲ್ಲ. ಅದಕ್ಕೆ ಡಿಪ್ರೆಷನ್ಗೆ ಇವೆಲ್ಲ ಕಾರಣಗಳು. ಬೆಳಗ್ಗೆ ಬೇಗ ಹೇಳೋದು, ಬ್ರಾಹ್ಮಿ ಮುಹೂರ್ತವುತ್ತಿಷ್ಟೇ ಸ್ವಸ್ಥೋ ರಕ್ಷಾರ್ಥ ಮಾಯುಷಃ ಅಂತ ಹೇಳ್ತಾರೆ. ಬೆಳಗ್ಗೆ ಬೇಗ ಹೇಳೋರಿಗೆ ಯಾವತ್ತು ಡಿಪ್ರೆಷನ್ ಆಗೋದಿಲ್ಲ. ಯಾಕಂದರೆ ಏಕ ಹವಾ ಸೌದವ, ಬೆಳಗ್ಗಿನ ಒಂದು ಗಾಳಿ ನಮ್ಮೊಳಗಿರ್ತಕ್ಕಂಥ ಎಲ್ಲ ಜಡತ್ವವನ್ನು ಹೊರಗಾಗ್ತದೆ. ಅದರಲ್ಲಿರ್ತಕ್ಕಂಥ ಪರಿಪೂರ್ಣ ಪ್ರಾಣವಾಯು. ಹಾಗೆಯೇ ಡಿಪ್ರೆಷನ್ ಹೋಗಲಿಕ್ಕೆ ನಾವೇನು ಮಾಡಬೇಕು, ಹೆಚ್ಚು ಶಕ್ತಿದಾಯಕ ಆಹಾರ ತಿನ್ನಬೇಕು. ವಾರಕ್ಕೊಂದ್ಸಲಿ ಉಪವಾಸ ಮಾಡೋದನ್ನು ರೂಢಿ ಮಾಡ್ಕೊಳ್ಬೇಕು. ಶಕ್ತಿದಾಯಕ ಆಹಾರಗಳಂದರೆ ಸೊಪ್ಪು, ತರಕಾರಿ, ಹಣ್ಣು, ಮೊಳಕೆ ಕಾಳುಗಳು. ಶಕ್ತಿ ಹಾಳು ಮಾಡುವ ಆಹಾರ ಅಂದರೆ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥ, ಇವೆಲ್ಲ ಮಾಂಸಾಹಾರ, ಇವೆಲ್ಲ ಶಕ್ತಿ ಹಾಳು ಮಾಡತಕ್ಕಂಥ ಆಹಾರಗಳು. ಇವೆಲ್ಲ ಶಕ್ತಿ ಬರ್ತದಂತ ನಮಗೆ ಹೇಳ್ಬಿಟ್ಟಿದ್ದಾರೆ ಕೆಲವು ಜನ, ಅದೆಲ್ಲ ಸುಳ್ಳು. ಹಾಗಾಗಿ ಇಂಥ ಆಹಾರಗಳನ್ನು ತಿನ್ನಿ. ಸಾತ್ವಿಕ ಮತ್ತು ಸತ್ವಯುತವಾದ ಆಹಾರವನ್ನು ತಿನ್ನಿ. ಅದೇ ಸೊಪ್ಪು, ತರಕಾರಿ, ಹಣ್ಣು, ಮೊಳಕೆ ಕಾಳುಗಳು, ಎಳೆನೀರು, ಕಬ್ಬಿನ ರಸ, ಇವಕ್ಕೆಲ್ಲ ಸಾತ್ವಿಕ ಸತ್ವಭರಿತ ಆಹಾರ ಅಂತ ಹೇಳ್ತಾರೆ. ಇಂಥ ತಿಂದಾಗ ಡಿಪ್ರೆಷನ್ ದೂರ ಆಗುತ್ತೆ. ಮತ್ತು ಇದಿಷ್ಟಾದರೂ ಆಗಿಲ್ಲ ಅಂದರೆ ಒಂದು ಬಾರಿ ಆಯುರ್ವೇದದಲ್ಲಿ ಶಿರೋಧಾರ, ಓಮನ ವಿರೇಚನ ಚಿಕಿತ್ಸೆಗಳನ್ನು ಸರಿಯಾಗಿ ನುರಿತ ವೈದ್ಯರ ಬಳಿ ನಾಡಿ ಪರೀಕ್ಷೆಯನ್ನು ಮಾಡಿಕೊಂಡು ಯಾವ ದೋಷದ ಒಂದು ದೃಷ್ಟಿ ಆಗಿದೆ ಅದನ್ನು ಸರಿಯಾಗಿ ಕಂಡಿಡಿದು ಚಿಕಿತ್ಸೆಯನ್ನು ಕೊಟ್ಟಾಗ, ಘೃತಪಾನ ಸರಿಯಾಗಿ ಮಾಡಿಸ್ಬೇಕು, ಆ ಒಂದು ಡಿಪ್ರೆಷನ್ಗೆ ಪರಿಹಾರ ಕಂಡುಕೊಳ್ಬೋದು. ಅಂಥ ಚಿಕಿತ್ಸೆ ನಮ್ಮ ಆಶ್ರಮದಲ್ಲಿ, ನಮ್ಮ ಆರೋಗ್ಯ ಮಹಾಮನೆಯಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಪಂಚಕರ್ಮ ಚಿಕಿತ್ಸೆ ತಮಗೆ ಒದಗಿಸುವ ಪ್ರಯತ್ನ ಮಾಡ್ತದೆ. ತಾವು ನಮ್ಮಲ್ಲೂ ಸಹ ಚಿಕಿತ್ಸೆಗಾಗಿ ಬರಬಹುದು. ಆಮೇಲೆ ನಮ್ಮ ಆಶ್ರಮದಲ್ಲಿ 5 ದಿನ ನಾವು ಯೋಗ, ಆಯುರ್ವೇದ, ನಿಸರ್ಗ ಚಿಕಿತ್ಸೆಯ ಒಂದು ಮಾಹಿತಿಯನ್ನು ಕೊಡ್ತೇವೆ. ಮನೆಯಲ್ಲೇ ನಾವು ಅದನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ಹಾಗೂ ಆರೋಗ್ಯದ ಸಮಸ್ಯೆಗಳಿಗೆ ಮನೆಮದ್ದನ್ನು ತಿಳಿಸ್ಕೊಡ್ತೇವೆ. ಪ್ರಾಣಾಯಾಮ ಯೋಗವನ್ನು ಪ್ರಾಕ್ಟಿಕಲ್ ನಾವೇ ಹೇಳ್ಕೊಡ್ತೇವೆ. ಆರೋಗ್ಯ ಸಮಸ್ಯೆ ಈಗಾಗಲೇ ಬಂದವರು ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೇವೆ. ಆರೋಗ್ಯ ಸಮಸ್ಯೆ ಬರದೇ ಇರೋರು ಆರೋಗ್ಯ ಸಮಸ್ಯೆಗಳು ಬರದಂತೆ 100 ವರ್ಷ ನೆಮ್ಮದಿಯಿಂದ ಆರೋಗ್ಯದಿಂದ ಹೇಗೆ ಬದುಕಬೇಕು ಅನ್ನೋ ತಿಳುವಳಿಕೆಯನ್ನು ನಾವಲ್ಲಿ ಕೊಡ್ತೇವೆ. ಆ ಶಿಬಿರಕ್ಕೆ ಕುಟುಂಬ ಸಮೇತರಾಗಿ ಬನ್ನಿ, ಅದರ ಪ್ರಯೋಜನ ಪಡ್ಕೊಳ್ಳಿ. ಶರಣ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.